ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ಕೃಷ್ಣ. ಪರ್ವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ, ಸುಂದರ ಜಗದ ಮಂದಾರ ಪುಷ್ಪದಂತಿರುವ ಎಲ್ಲ ಭಕ್ತಾದಿಗಳಿಗೂ ಸಂಪೂರ್ಣ ಸನಾತನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನ ತಮ್ಮೆಲ್ಲರಿಗೂ ಪಂಚಪತಿವ್ರತೆಯರಲ್ಲಿ ಒಬ್ಬರಾದಂತಹ ಅಹಲ್ಯ ಮಾತೆಯ ಚರಿತ್ರೆಯನ್ನು ನಾವೆಲ್ಲರೂ ನೋಡೋಣ ಬನ್ನಿ. ನೋಡಿ, ಹಿಂದೆ ಒಂದು ದಿನ ದೇವಲೋಕದಲ್ಲಿ ಇಂದ್ರನ ಆಸ್ಥಾನದಲ್ಲಿ ಆಸ್ಥಾನ ನರ್ತಕಿಯಾಗಿ ಕೆಲಸ ಮಾಡುತ್ತಿದ್ದಂತಹ ಹಲವು ಅಪ್ಸರಿಯರಿದ್ದರು. ಊರ್ವಶಿ ಇದ್ದಳು, ಮೇನಕೆ ಇದ್ದಳು. ಹೀಗಿರುವಾಗ ಈ ಎಲ್ಲ ಆಸ್ಥಾನ ನರ್ತಕರಿಯರನ್ನು ಮೀರಿಸುವಂತಹ ಸ್ಫುರದ್ರೂಪ ಸೌಂದರ್ಯ ಇದ್ದದ್ದು ಊರ್ವಶಿಯಲ್ಲಿ. ಅಂಥ ಊರ್ವಶಿಯು ಒಮ್ಮೆ ಇಡೀ ವಿಶ್ವದಲ್ಲೇ ನನ್ನನ್ನು ಬಿಟ್ಟರೆ ಬೇರೆಯೊಬ್ಬಳ ಸುಂದರ ರೂಪ ಯಾವುದೂ ಇಲ್ಲ, ನಾನೇ ಸ್ಫುರದ್ರೂಪಿ, ನಾನೇ ಸುಂದರವಂತೆ ಎಂದು ಅಹಮ್ಮಿನಿಂದ ಹೇಳುತ್ತಾಳೆ. ಆಗ ದೇವಲೋಕದ ಸಭೆಯಲ್ಲಿ ನೆರೆದಿದ್ದಂಥ ಬ್ರಹ್ಮದೇವರು ಅದನ್ನು ನೋಡಿ ಬಿಜೆಪಿ ಮುಖಂಡರು ಮನ್ಮೂಲ ನಿರ್ದೇಶಕರಾದ ಸಾದಳಲು ಸ್ವಾಮಿಯವರಿಗೆ ಜನ್ಮದಿನದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಮತ್ತು ಆರೋಗ್ಯವನ್ನು ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಪಟೇಲ್ ಲಕ್ಷ್ಮೇಗೌಡ, ಎಂಪಿಸಿಎಸ್ ಅಧ್ಯಕ್ಷರು, ಅಡಿಲವಾಗಿಲು, ಡಾಬಾ ಕಿಟ್ಟಿ ಹಾಗೂ ಕೆಟಿ ನವೀನ್ ಕುಮಾರ್ ತಿಳಿಸುತ್ತಾರೆ. ಆ ಬ್ರಹ್ಮದೇವರು ಆ ದಿನ ಒಂದು ಶಪಥವನ್ನು ಮಾಡುತ್ತಾರೆ. ನಿನ್ನ ರೂಪವನ್ನು ಮೀರಿಸುವಂತಹ ಒಂದು ರೂಪವನ್ನು ನಾನು ಈಗ ಸೃಷ್ಟಿಯನ್ನು ಮಾಡುವೆ ಎಂದು. ಈ ಕಾರಣದಿಂದ ಬ್ರಹ್ಮದೇವರು ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ. ಹಾಗೂ ತುಂಬ ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಯಾವ ಕೈಯಿಂದ ನಾನು ಈ ಊರ್ವಶಿಯ ಜನನವನ್ನು ಮಾಡಿದ್ದೇನೋ ಅವಳನ್ನೇ ಮೀರಿಸುವಂತಹ ಅದ್ಭುತವಾದ ರೂಪವನ್ನು ಮಾಡೋಣ ಎಂದು ಹೇಳಿ ಆ ಸೃಷ್ಟಿಯ ಎಲ್ಲ ತತ್ವಗಳನ್ನು ಬಳಸಿಕೊಂಡು ಕೊನೆಯದಾಗಿ ಮುಖ್ಯವಾದ ಜಲರೂಪವನ್ನು ಬಳಸಿಕೊಂಡು ಜಲಕನ್ಯೆಯಾಗಿ ಒಂದು ಮಗುವನ್ನು ತಯಾರು ಮಾಡುತ್ತಾರೆ, ಸೃಷ್ಟಿ ಮಾಡುತ್ತಾರೆ. ಆ ಮಗುವೇ ಅಹಲ್ಯ. ಈಕೆಗೆ ಅಹಲ್ಯ ಎಂದು ನಾಮಕರಣ ಮಾಡಲು ಒಂದು ಕಾರಣವಿದೆ. ಕುರುಪತನದ ಒಂದು ಸಣ್ಣ ರೂಪವು ಆ ಹುಟ್ಟಿದ ಆ ಮಗುವಿನಲ್ಲಿರುವುದಿಲ್ಲ. ಆ ಕಾರಣದಿಂದಲೇ ಅಹಲ್ಯ ಎಂದು ಆಕೆಗೆ ಹೆಸರನ್ನಿಡುತ್ತಾರೆ. ಆ ನಂತರ ಈ ಬ್ರಹ್ಮದೇವರು ಈ ಸುಪುತ್ರಿಯು, ಸುಕೋಮಲೆಯು, ಸುಂದರಿಯು ಆದ ಈಕೆಯನ್ನು ನಾನು ಇಲ್ಲಿಟ್ಟಿದ್ದರೆ ದೇವಲೋಕದಲ್ಲಿ ಇಲ್ಲಿರುವಂತಹ ಕೆಲವು ಇಂದ್ರ ಹಾಗೂ ಹಲವು ಚಂದ್ರ ಎಂಬ ದೇವತೆಗಳು ಈಕೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೇನೋ ಎಂಬ ಭಯದಿಂದ ಈ ಬ್ರಹ್ಮದೇವರು ತಮ್ಮ ಮಾನಸಪುತ್ರರಾದಂತಹ ಗೌತಮ ಮಹರ್ಷಿಗಳನ್ನು ಅವರ ಆಸ್ಥಾನಕ್ಕೆ ಒಪ್ಪಿಸಿಬಿಡೋಣ, ಆಶ್ರಮಕ್ಕೆ ಎಂದು ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದು ಗೋದಾವರಿ ನದಿಯ ತೀರ ಅಂದರೆ ಯಾವುದು, ಅದೇ ಮಿಥಿಲಾ ನಗರ. ಆ ಮಿಥಿಲಾ ನಗರದಲ್ಲಿರುವಂತಹ ಗೋದಾವರಿ ನದಿ ತೀರಕ್ಕೆ ಬಂದು ಇಳಿಯುತ್ತಾರೆ. ಅಲ್ಲಿಂದ ನಡೆದುಕೊಂಡು ಹೋಗಿ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಆ ಮಗುವನ್ನು ಒಪ್ಪಿಸಿ, ಈಕೆ ನನ್ನ ಅದ್ಭುತವಾದ ಸೃಷ್ಟಿ, ಊರ್ವಶಿಯಿಂದ ಸೇಡನ್ನು ತೀರಿಸಿಕೊಳ್ಳಲೆಂದು ಈಕೆಯನ್ನು ಸೃಷ್ಟಿ ಮಾಡಿರುವೆ, ಯಾರಿಗೂ ಗೊತ್ತಿಲ್ಲದಂತೆ ಗೌಪ್ಯವಾಗಿ ಈಕೆಯನ್ನು ಬೆಳೆಸು ಎಂದು. ಆದರೆ ಇಲ್ಲೊಂದು ಸನ್ನಿವೇಶ ಏರ್ಪಡುವುದು. ಆ ಸುಂದರವಾದ ಸ್ಫುರದ್ರೂಪಿಯಾದ ಆ ಮಗುವನ್ನು ಆಶ್ರಮವಾಸಿಗಳು ನೋಡಿ ಅವರವರಲ್ಲೇ ಗುಣುಗುತ್ತಾರೆ. ವಿಶ್ವದಲ್ಲೇ ಇಂಥ ಅದ್ಭುತವಾದ ಸುಂದರವಾದ ಮಗುವನ್ನು ಎಲ್ಲಿಯೂ ನಾವು ನೋಡಿಲ್ಲ ಎಂದು. ಈ ಬ್ರಹ್ಮದೇವರು ಹೇಳುತ್ತಾರೆ, ಈಕೆ ಋತುಮತಿ ಆಗುವವರೆಗೂ, ಯೌವನಾವಸ್ಥೆಗೆ ಬರುವವರೆಗೂ ಕೂಡ ಈಕೆಯನ್ನು ನನಗೆ ಒಪ್ಪಿಸುವಂತಿಲ್ಲ. ಯೌವನಾವಸ್ಥೆಗೆ ಬಂದಾಗ ತಂದು ನನಗೆ ಒಪ್ಪಿಸು ಗೌತಮ ಎಂದು ನುಡಿಯುತ್ತಾರೆ. ಬ್ರಹ್ಮದೇವರ ಮಾತನ್ನು ಕೇಳಿದಂತಹ ಗೌತಮ ಮಹರ್ಷಿಗಳು, ಪಿತಾಮಹ, ನಿಮ್ಮ ಮಾತನ್ನು ನಾವು ಎಂದಿಗೂ ತೆಗೆದುಹಾಕುವುದಿಲ್ಲ. ತಾವು ವಹಿಸಿದ ಕೆಲಸವನ್ನು ಜೋಪಾನವಾಗಿ ಕಾಯ್ದುಕೊಂಡು ಮಾಡುವೆ. ಈ ಮಗುವನ್ನು ನನ್ನ ಸ್ವಂತ ಸುಪುತ್ರಿಯಂತೆ ಬೆಳೆಸಿ ಈಕೆ ಯೌವನಾವಸ್ಥೆಗೆ ಬಂದಾಗ ಮತ್ತೆ ನಿಮ್ಮ ಕೈಗೆ ಒಪ್ಪಿಸುವೆ ಎಂದು ಹೇಳಿ ಆ ಮಗುವನ್ನು ತೆಗೆದುಕೊಳ್ಳುತ್ತಾರೆ. ಸ್ವಂತ ತಂದೆಯಂತೆ ಆಕೆಯನ್ನು ಸಾಕಿ ಸಲಹಿ ಬೆಳೆಸುತ್ತಾರೆ. ಆದರೆ ಅತಿ ವಿಶ್ವದಲ್ಲೇ ಸ್ಫುರದ್ರೂಪಿಯಾದ ಈ ಮಗುವು ಆಶ್ರಮವಾಸಿಗಳಿಗೆಲ್ಲ ಬಹುಪ್ರಿಯವಾಗೋದು. ಆ ನಂತರ
ಅಕ್ಕಪಕ್ಕದ ರಾಜಗಳ ಕಿವಿಗಳಿಗೆ ಈ ವಿಚಾರ ಬೀಳುವುದು. ವಿಶ್ವದಲ್ಲೇ ಬಹು ಸುಂದರವಾದ ಒಬ್ಬ ಕನ್ಯೆ ಇರುವಳು, ಆಕೆಯೇ ಅಹಲ್ಯ ಎಂದು. ಆಕೆಯನ್ನು ನೋಡಲು ದೂರ ದೂರದ ಊರುಗಳಿಂದ ಬಂದು ನೋಡುತ್ತಿರುತ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ದೇವಲೋಕದಿಂದಲೂ ಕೂಡ ಈ ವಿಚಾರಗಳು ಏನು ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಎಲ್ಲ ಅಷ್ಟದಿಕ್ಪಾಲಕರುಗಳು ಕಿವಿಗೂ ಇದು ಬೀಳುತ್ತದೆ. ಆ ನಂತರ ಇವಳನ್ನು ನೋಡಲೆಂದು ಇಂದ್ರನ ಸಂಪೂರ್ಣ ಆಸ್ಥಾನವೇ ಬರುತ್ತದೆ. ಯಾವಾಗ ಈಕೆಯನ್ನು ಇಂದ್ರ ನೋಡುತ್ತಾನೋ ಈಕೆ ಮೇಲೆ ವ್ಯಾಮೋಹಕ್ಕೆ ಬೀಳುತ್ತಾನೆ. ಆ ಅಹಲ್ಯಳನ್ನು ಹೇಗಾದರೂ ಮಾಡಿ ಪಡೆಯಲೇಬೇಕು ಎಂದು ಪಣವನ್ನು ತೊಡುತ್ತಾನೆ. ಆ ನಂತರ ಈಕೆಯನ್ನು ಪಡೆಯಲೆಂದು ಹಂಬಲಿಸುತ್ತಿರುತ್ತಾನೆ. ಇಂಥ ಸಂದರ್ಭದಲ್ಲಿ ಯೌವನಾವಸ್ಥೆಗೆ ಬಂದಂಥ ಅಹಲ್ಯಾದೇವಿ ಆ ಗೌತಮ ಮಹರ್ಷಿಗಳು ಆಕೆಯನ್ನು ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಬರುತ್ತಾರೆ. ಬಂದು ಹೃದಯವಂತ ನಾಯಕ ಮನ್ಮೂಲ್ ನಿರ್ದೇಶಕ SP ಸ್ವಾಮಿಯವರಿಗೆ ಜನ್ಮದಿನದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಹಾಗೂ ಅಧಿಕಾರವನ್ನು ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಶುಭ ಕೋರುವವರು ಮನು ಮಾದರಹಳ್ಳಿ. ಪಿತಾಮಹ ಬ್ರಹ್ಮದೇವ, ತಾವು ವಹಿಸಿದ ಕೆಲಸವನ್ನು ನಾನು ಸಂಪೂರ್ಣವಾಗಿ ಮಾಡಿ ಮುಗಿಸಿರುವೆ. ಈಗ ನಿಮ್ಮ ಮಗುವನ್ನು ನಿಮಗೆ ಒಪ್ಪಿಸಲು ಬಂದಿದ್ದೇನೆ, ಅಹಲ್ಯಳನ್ನು ಕರೆದುಕೊಳ್ಳಿ ಎಂದು ಅಹಲ್ಯಾಳನ್ನು ದಾನವಾಗಿ ಕೊಟ್ಟು ಬಿಡುತ್ತಾರೆ. ಆ ನಂತರ ಈ ಬ್ರಹ್ಮದೇವರು ಈಕೆಯನ್ನು ನಾನು ಯಾರಿಗಾದರೂ ವಿವಾಹ ಮಾಡಬೇಕಲ್ಲ ಎಂದು ತೀರ್ಮಾನವನ್ನು ಮಾಡುತ್ತಾರೆ. ಆಗ ಇಡೀ ದೇವ ಸಮೂಹ ನಾನು ವಿವಾಹವಾಗುತ್ತೇನೆ ಎಂದು ಇಂದ್ರ, ಚಂದ್ರ ಎಲ್ಲರೂ ಕೂಡ ಅಷ್ಟದಿಕ್ಪಾಲಕರುಗಳು ತಮ್ಮಲ್ಲಿ ತಾವು ಹೊಡೆದಾಡುತ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ವಿಚಾರ ನಡೆಯುತ್ತದೆ. ಅದೇನೆಂದರೆ, ಸ್ವಯಂವರವನ್ನು ಇಲ್ಲಿಯೇ ಆಯೋಜಿಸೋಣ ಎಂದು ಬ್ರಹ್ಮದೇವರು ನುಡಿದು ಮೊದಲು ಆ ಸ್ವಯಂವರವನ್ನು ಪಾಲ್ಗೊಳ್ಳಲು, ಅದರಲ್ಲಿ ಗೆಲ್ಲಲು ಒಂದು ಪಂದ್ಯವನ್ನು ಆಡಬೇಕು. ಯಾರು ವಿಶ್ವವನ್ನು 3 ಬಾರಿ ಸತತವಾಗಿ ಸುತ್ತಿ ಪ್ರದಕ್ಷಿಣೆಯನ್ನು ಮಾಡಿ ಅತಿ ವೇಗವಾಗಿ ಬರುತ್ತಾರೋ ಅವರಿಗೆ ನಮ್ಮ ಮಗು ಅಹಲ್ಯಳನ್ನು ನಾನು ವಿವಾಹ ಮಾಡಿಕೊಡುವೆ ಎಂದು ಬ್ರಹ್ಮದೇವರು ಹೇಳುತ್ತಾರೆ. ಕೊನೆಯದಾಗಿ ಈ ಪಂದ್ಯವನ್ನು ಆಡುವದಲ್ಲೂ ಎಲ್ಲ ದೇವತೆಗಳು ವಿಶ್ವವನ್ನು ಸುತ್ತಿ ಬಳಸಲು ಬರುತ್ತಾರೆ. ಅಂಥ ಸಂದರ್ಭದಲ್ಲಿ ಈ ಅಹಲ್ಯ ಮಾತೆಯ ರೂಪಲಾವಣ್ಯಗಳಿಗೆ ಮರುಳಾಗದವರೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬ್ರಹ್ಮದೇವರು ಹೇಳುತ್ತಾರೆ, ಗೌತಮ, ನನ್ನ ಮಾನಸಪುತ್ರ, ನೀನು ಯಾಕೆ ಹೋಗಲಿಲ್ಲ? ಎಲ್ಲ ದೇವತೆಗಳು ವಿಶ್ವವನ್ನು ಸುತ್ತಲೆಂದು ಹೋಗಿರುವರು, ನೀನೇಕೆ ಸುತ್ತಲಿಲ್ಲ ಎಂದಾಗ ಗೌತಮ ಮಹರ್ಷಿಗಳು ಹೇಳುತ್ತಾರೆ, ಸ್ವಾಮಿ, ಆಕೆ ನನ್ನ ಮಗಳು, ಆಕೆಯನ್ನು ವಿವಾಹ ಆಗಲು ನಾನೇ ಪಂದ್ಯವನ್ನಾಡುವುದು ಸೂಕ್ತವೇ? ಖಂಡಿತವಾಗಿಯೂ ಇಲ್ಲ ಎಂದಾಗ ಈ ಬ್ರಹ್ಮದೇವರು ಹೇಳುತ್ತಾರೆ, ನೀನು ತಂದೆಯೂ ಹೌದು, ಹಾಗೂ ಈ ಪಂದ್ಯದಲ್ಲಿ ಗೆದ್ದರೆ ನೀನು ಗಂಡನೂ ಆಗಬಹುದು ಎಂದು ಹೇಳಿದಾಗ ಅದನ್ನು ತಿರಸ್ಕರಿಸುತ್ತಾರೆ. ಕೊನೆಯದಾಗಿ ಪಕ್ಕದಲ್ಲೇ ಇದ್ದಂತಹ ಆ ಕಲ್ಪವೃಕ್ಷ ಸಮಾನವಾದಂತಹ ಗೋಮಾತೆಯನ್ನು ನೋಡುತ್ತಾರೆ, ಕಾಮಧೇನುವನ್ನು ನೋಡುತ್ತಾರೆ. ಯಾರಾದರೂ ಕಾಮಧೇನುವನ್ನು ನೋಡಿದಾಗ ಈಗಿನ ಕಾಲದಲ್ಲಿ ಏನು ಮಾಡುತ್ತಾರೆ? ಮೊದಲು ಅದನ್ನು ಮುಟ್ಟಿ ನಮಸ್ಕರಿಸುತ್ತಾರೆ, ಹಾಗೂ ಸಮಯವಿದ್ದರೆ ಪ್ರದಕ್ಷಿಣೆಯನ್ನು ಹಾಕಿ ಬರುತ್ತಾರೆ. ಇದೇ ಕೆಲಸವನ್ನೇ ಗೌತಮ ಮಹರ್ಷಿ ಮಾಡುತ್ತಾರೆ. 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಆ ಗೋಮಾತೆಗೆ ಶರಣಾಗಿ ನಮಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ. ಆ ನಂತರ ಬ್ರಹ್ಮನ ಪಾದದ ಬಳಿ ಬಂದು ಕೂರುತ್ತಾರೆ. ಕೊನೆಯದಾಗಿ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕೆಂದು ವಿಶ್ವವನ್ನು 3 ಸುತ್ತು ಪ್ರದಕ್ಷಿಣೆ ಹಾಕಿಕೊಂಡು ಎಲ್ಲ ಅಷ್ಟದಿಕ್ಪಾಲಕರು ಬರುತ್ತಾರೆ. ವಾಯುದೇವ, ವರುಣದೇವ, ಇಂದ್ರದೇವ, ಚಂದ್ರದೇವ ಎಲ್ಲರೂ ಬರುತ್ತಾರೆ. ಕೊನೆಯದಾಗಿ ಇಂದ್ರದೇವರು ನಿರ್ಧಾರವನ್ನು ಕೊಡುತ್ತಾರೆ, ಈ ಯುದ್ಧದಲ್ಲಿ, ಈ ಪಂದ್ಯದಲ್ಲಿ ಗೆದ್ದದ್ದು ಗೌತಮ ನನ್ನ ಮಾನಸಪುತ್ರ ಎಂದು. ಆಗ ಎಲ್ಲರಿಗೂ ಆಶ್ಚರ್ಯವಾಗುವುದು, ಇದು ಹೇಗೆ ಸಾಧ್ಯ? ಇದು ಸಾಧ್ಯವೇ ಇಲ್ಲ. ಆ ಋಷಿಯ ವೇಗ ನಮ್ಮ ವೇಗ ತುಂಬ ಅತಿಯಾದದು ಋಷಿಯ ವೇಗಕ್ಕಿಂತಲೂ ಎಂದು. ಖಂಡಿತವಾಗಿಯೂ ಇಲ್ಲ. ವಿಶ್ವಕ್ಕೆ ಸರಿಸಮನಾದ ಯಾವುದಾದರೂ ಒಂದು ಇದೆ ಎಂದರೆ ಅದು ಕಾಮಧೇನು. ಕಲ್ಪವೃಕ್ಷಕ್ಕೂ ಅದೇ ಗುಣವಿದೆ. ಹಾಗಾಗಿ ಅಂಥ ಕಾಮಧೇನುವನ್ನು ಪ್ರದಕ್ಷಿಣೆ 3 ಬಾರಿ ಮಾಡಿದ್ದು ಮೊದಲು ಗೌತಮ ಋಷಿ. ಹಾಗಾಗಿ ಆ ನನ್ನ ಗೌತಮ
ಋಷಿಗೆ ನಾನು ಈ ಸುಪುತ್ರಿಯನ್ನು ಧಾರೆ ಎರೆದು ಕೊಡುತ್ತೇನೆ ಎಂದು ಹೇಳಿದಾಗ ಕುಪಿತಗೊಂಡ ಇಂದ್ರನು ಸಭೆಯನ್ನು ತ್ಯಜಿಸಿ ಹೊರಟು ಹೋಗುತ್ತಾನೆ. ನಿಮ್ಮ ಹುಟ್ಟುಹಬ್ಬ, ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267. ಆ ನಂತರ ಗೌತಮ ಮಹರ್ಷಿಗಳಿಗೆ ಈ ಅಹಲ್ಯಾಳನ್ನು ಕೊಟ್ಟು ವಿವಾಹವನ್ನು ಮಾಡುತ್ತಾರೆ. ಆ ನಂತರ ಆಕೆಯನ್ನು ಕರೆದುಕೊಂಡು ಭೂಲೋಕಕ್ಕೆ ಬಂದು ಸುಖವಾದ ಜೀವನವನ್ನು ಗೌತಮ ಮಹರ್ಷಿಗಳು ನಡೆಸುತ್ತಿರುತ್ತಾರೆ. ಏನೇ ಆದರೂ ಇದು ಮೋಸದ ವಿವಾಹ ಎಂದು ಕೂಗಾಡಿದಂತಹ ಆ ಇಂದ್ರದೇವ ನಾನು ಹೇಗಾದರೂ ಅವಳನ್ನು ಪಡೆದೇ ತೀರುತ್ತೇನೆ ಎಂದು ಹಠಕ್ಕೆ ಬೀಳುತ್ತಾನೆ. ನೋಡಿ, ಗೌತಮ ಮಹರ್ಷಿಗಳು ಕೂಡ ಒಬ್ಬರ ಗುರುಗಳೇ. ಗುರುಗಳ ಧರ್ಮಪತ್ನಿಯನ್ನು ಕೆಟ್ಟ ಭಾವನೆಯಿಂದ ನೋಡುವುದೇ ಮಹಾನ್ ದೋಷ. ಹಾಗಿರುವಾಗ ಅದನ್ನು ಮಾಡಿಯೇ ತೀರುತ್ತಾನೆ. ಅದೇ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಕೋಳಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ಕೇಳುತ್ತಾನೆ, ಗುರುವರ್ಯ, ನನ್ನನ್ನು ನಿಮ್ಮ ವಿದ್ಯಾ ಆಕಾಂಕ್ಷಿಯಾಗಿ ಸ್ವೀಕರಿಸಿ, ನನಗೂ ಕೂಡ ವಿದ್ಯಾದಾನ ಮಾಡಿ ಗುರುಗಳೇ ಎಂದಾಗ, ನೀನು ಬಂದು ನನ್ನ ಆಶ್ರಮದಲ್ಲಿದ್ದು ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನನ್ನು ಈ ಸೂರ್ಯೋದಯದ ಮುನ್ನ ಎಚ್ಚರಿಸು, ಎದ್ದೇಳಿಸು ನಿದ್ದೆಯಿಂದ, ಆಗ ನಿನಗೆ ವಿದ್ಯಾದಾನವನ್ನು ನಾನು ಮಾಡುತ್ತೇನೆ ಎಂದು ಈ ಗೌತಮ ಮಹರ್ಷಿಗಳು ವಾಗ್ದಾನವನ್ನು ನೀಡುತ್ತಾರೆ. ನೋಡಿ, ದೇವರು ಎಲ್ಲವನ್ನೂ ಬಲ್ಲವರು, ಗುರುಗಳು ಕೂಡ ಎಲ್ಲವನ್ನೂ ಬಲ್ಲರು. ಆದರೆ ಶಕ್ತಿಯನ್ನೇ ಆಗಲಿ, ಭಕ್ತಿಯನ್ನೇ ಆಗಲಿ, ಯುಕ್ತಿಯನ್ನೇ ಆಗಲಿ ಸ್ವಂತಕ್ಕೆ ಸ್ವಾರ್ಥಕ್ಕೆ ಬಳಸುವಂತಿಲ್ಲ ಎಂಬ ಆಧಾರಗಳು ಗೌತಮ ಮಹರ್ಷಿಗಳಿಗೆ ಅರಿವಿರುತ್ತದೆ. ಹಾಗಾಗಿ ಆ ಕೋಳಿಯ ರೂಪದಲ್ಲಿ ಬಂದದ್ದು ಯಾರು ಎಂಬುದನ್ನು ನೋಡುವುದೇ ಇಲ್ಲ. ಏಕೆಂದರೆ ಅವರು ಸ್ವಂತಕ್ಕೆ ಸ್ವಾರ್ಥಕ್ಕೆ ಶಕ್ತಿಯನ್ನು ಬಳಸುತ್ತಿರಲಿಲ್ಲ. ದಿವ್ಯ ದೃಷ್ಟಿಯಲ್ಲಿ ನೋಡಿದ್ದರೆ ಎಲ್ಲವೂ ಅರಿವಾಗುತ್ತಿತ್ತು, ಆದರೆ ನೋಡುವುದಿಲ್ಲ. ಕೊನೆಯದಾಗಿ ಕೊಟ್ಟ ಮಾತಿಗೆ ತಕ್ಕಂತೆ ಆಶ್ರಮದಲ್ಲಿ ಆ ಕೋಳಿಯನ್ನು ಇಟ್ಟುಕೊಳ್ಳುತ್ತಾರೆ. ಕೊನೆಯದಾಗಿ ಈ ಕೋಳಿಯ ರೂಪದಲ್ಲಿದ್ದ ಕಳ್ಳ ಇಂದ್ರನಿಗೆ ಆಶ್ರಮದಲ್ಲಿ ವಾಸಿಸಲು, ಜೀವಿಸಲು ಸ್ಥಾನವನ್ನು ಕೊಟ್ಟು ಬಿಡುತ್ತಾರೆ ಗುರು ಗೌತಮ ಮಹರ್ಷಿಗಳು. ಆ ಸಂದರ್ಭದಲ್ಲಿ ನಿತ್ಯ ಕರ್ಮಗಳನ್ನು ಆಲಿಸುತ್ತಿದ್ದ ಈ ಇಂದ್ರದೇವ, ವಿದ್ಯೆಗಳನ್ನು ಪಡೆಯುತ್ತಿದ್ದ ಈ ಇಂದ್ರದೇವ ಸಕಾಲಕ್ಕೋಸ್ಕರ ಕಾಯುತ್ತಿದ್ದ. ಯಾವ ರೀತಿ ಅಹಲ್ಯಳನ್ನು ತನ್ನವಳಾಗಿಸಿಕೊಳ್ಳಬೇಕು ಎಂಬುದಕ್ಕೆ ಕಾಲವನ್ನು ಹುಡುಕುತ್ತಿದ್ದ. ಹೀಗೆ ಹಲವು ಮಾಸಗಳು ಕಳೆಯಿತು. ಯಾವ ಕ್ಷಣದ ಬಿಜೆಪಿ ಮುಖಂಡರು ಮನ್ಮೂಲ ನಿರ್ದೇಶಕರಾದ ಸಾದಳಲು ಸ್ವಾಮಿಯವರಿಗೆ ಜನ್ಮದಿನದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಮತ್ತು ಆರೋಗ್ಯವನ್ನು ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಪಟೇಲ್ ಲಕ್ಷ್ಮೇಗೌಡ, ಎಂಪಿಸಿಎಸ್ ಅಧ್ಯಕ್ಷರು, ಅಡಿಲವಾಗಿಲು, ಡಾಬಾ ಕಿಟ್ಟಿ ಹಾಗೂ ಕೆಟಿ ನವೀನ್ ಕುಮಾರ್. ಅಲ್ಲಿ ಬ್ರಾಹ್ಮ ಮುಹೂರ್ತ ಬರುವುದೋ ಗುರುವನ್ನು ಏಳಿಸುವಂಥ ಕೆಲಸ ಈ ಇಂದ್ರದೇವ ಮಾಡುತ್ತಿದ್ದ, ಕೋಳಿಯ ರೂಪದಲ್ಲಿ ಕೂಗಿ. ನೋಡಿ, ಅಂದಿನಿಂದ ಇಂದಿನವರೆಗೂ ಕೂಡ ಕೋಳಿ ಕೂಗದಾಗಲೇ ಬೆಳಕಾಗುವುದು ಎಂಬ ಕಾರಣಕ್ಕೆ ಜನಗಳು ಎದ್ದೇಳುತ್ತಾರೆ. ಹಾಗೆ ಆಗಿನ ಕಾಲದಲ್ಲೂ ಗುರುಗಳು ಮಾಡುತ್ತಿದ್ದದ್ದು ಅದನ್ನೇ. ಕೊನೆಯದಾಗಿ ಈ ಕೋಳಿಯ ರೂಪದಲ್ಲಿದ್ದ ಈ ಇಂದ್ರ ಒಮ್ಮೆ ಅಷ್ಟದಿಕ್ಪಾಲಕರಿಗೆ ಕರೆಸಿ ಒಂದು ವಿಚಾರವನ್ನು ಹೇಳುತ್ತಾನೆ. ಏನೆಂದರೆ, ಸೂರ್ಯದೇವ, ನಾನು ಕರೆಯುವ ಸಂದರ್ಭದಲ್ಲಿ ನೀನು ಬರಬೇಕು ಎಂದಾಗ, ಇಲ್ಲ ಇಂದ್ರದೇವ, ನಾನು ಋತುಚಕ್ರವನ್ನು ಬದಲಾಯಿಸಲಾರೆ, ಇದು ಪಾಪವಾಗುವುದು ಎಂದಾಗ ಸೂರ್ಯದೇವನಿಗೆ ಮತ್ತೆ ಹೇಳುತ್ತಾನೆ, ನಾನು ಇಂದ್ರದೇವ, ದೇವಾನುದೇವತೆಗಳಿಗೆ ರಾಜ. ಹಾಗಿರುವಾಗ ನನ್ನ ಮಾತನ್ನು ನೀನು ಕೇಳಲೇಬೇಕು, ಸಮಯಕ್ಕೆ ಮುನ್ನವೇ ನೀನು ಉದಯಿಸು ಎಂದು ನುಡಿಯುತ್ತಾನೆ. ಆಗ ಆ ದಿನ ಸಮಯಕ್ಕೆ ಮೊದಲೇ ಈ ಸೂರ್ಯದೇವ ಉದಯಿಸುತ್ತಾರೆ. ಆಗ ಕೋಳಿಯ ರೂಪದಲ್ಲಿದ್ದ ಈ ಇಂದ್ರದೇವ ಕೂಗಿಬಿಡುತ್ತಾನೆ. ಆಗ ತಾನೇ ಮಲಗಿದ್ದ ಗೌತಮ ಮಹರ್ಷಿಗಳು ಕೇವಲ 1 ತಾಸಿನ ಬಳಿಕ ಎದ್ದು ಬಿಡುತ್ತಾರೆ. ನಿದ್ದೆಯೂ ಹೆಚ್ಚಾಗಿ ಸರಿಯಾಗಿ ಆಗಿರುವುದಿಲ್ಲ ಅವರಿಗೆ. ಅಂಥ ನಿದ್ರಾಹೀನ ಪರಿಸ್ಥಿತಿಯಲ್ಲಿದ್ದ ಅವರು ಎದ್ದು ಗೋದಾವರಿ ನದಿ ತೀರಕ್ಕೆ
ಜಳಕವನ್ನು ಮಾಡಲು ತೆರಳುತ್ತಾರೆ. ಇದೇ ಸಕಾಲ ಎಂದು ಅರಿತ ಈ ಇಂದ್ರದೇವ ಕೋಳಿಯ ರೂಪದಲ್ಲಿಂದ ತನ್ನ ನಿಜ ರೂಪಕ್ಕೆ ಬರುತ್ತಾನೆ. ಆ ನಂತರ ಈ ಗೌತಮ ಮಹರ್ಷಿಗಳ ರೂಪವನ್ನು ಧಾರಣೆ ಮಾಡಿಕೊಂಡು ಬಿಡುತ್ತಾನೆ. ಆ ನಂತರ ಅಹಲ್ಯೆಯ ಬಳಿ ಹೋಗಿ ಮಲಗಿಕೊಳ್ಳುತ್ತಾನೆ. ಮತ್ತು ಆಕೆಯನ್ನು ದುಷ್ಟಭಾವದಿಂದ ಮುಟ್ಟುತ್ತಾನೆ. ನೋಡಿ, ಈ ಅಹಲ್ಯಾದೇವಿಯು ಪಂಚಪತಿವ್ರತೆಯರಲ್ಲಿ ಒಬ್ಬರು, ಪತಿಯೇ ಪರದೈವ ಎಂಬ ವ್ರತವನ್ನು ಮಾಡುತ್ತಿದ್ದರು. ಹಾಗಾಗಿ ಆಕೆಗೆ ಕೇವಲ ಸ್ಪರ್ಶ ಮಾತ್ರದಿಂದಲೇ ಅರ್ಥ ಆಗಿಬಿಡುತ್ತದೆ, ಅದೇನೆಂದರೆ ಬಂದಿರುವುದು ನನ್ನ ಪತಿಯಲ್ಲ ಎಂದು. ಆದರೂ ಕೂಡ ಹಿಂದೆ ಒಂದು ದಿನ ದೇವಲೋಕದಲ್ಲಿ ಯಾವಾಗ ಋತುಮತಿಯಾದ ಈ ಅಹಲ್ಯಾಳನ್ನು ಗೌತಮ ಮಹರ್ಷಿಗಳು ದೇವಲೋಕದಲ್ಲಿ ಬ್ರಹ್ಮದೇವರಿಗೆ ಒಪ್ಪಿಸಲೆಂದು ಹೋದಾಗ ಅಲ್ಲಿದ್ದ ಸಭೆಯಲ್ಲಿದ್ದಂತಹ ಇಂದ್ರದೇವರನ್ನು ನೋಡಿ ಮೋಹಿತಳಾಗಿರುತ್ತಾಳೆ. ಹಾಗೂ ಅವನನ್ನೇ ವಿವಾಹವಾಗಬೇಕೆಂದು ಮನಸ್ಸಲ್ಲಿ ಇಚ್ಛಿಸಿರುತ್ತಾಳೆ. ಯಾವಾಗ ಸ್ಪರ್ಶ ಆಯಿತೋ ಆ ಇಂದ್ರದೇವನನ್ನು ತಳ್ಳಿಬಿಡುತ್ತಾಳೆ. ಯಾರು ನೀನು ನಿನ್ನ ನಿಜ ರೂಪವನ್ನು ತೋರು ಎಂದಾಗ ಆಗ ಇಂದ್ರದೇವ ತನ್ನ ನಿಜ ಸೌಂದರ್ಯ ಸ್ಫುರದ್ರೂಪ ರೂಪವನ್ನು ಧಾರಣೆ ಮಾಡಿಬಿಡುತ್ತಾನೆ. ಆಗ ಆ ಅತೀವವಾದ ಸೂರ್ಯನಂತೆ ಕಂಗೊಳಿಸುತ್ತಿರುವ ಆಗ ಅವನ ರೂಪವನ್ನು ನೋಡಿ ಮೋಹಿತಳಾಗಿ ಬಿಡುತ್ತಾಳೆ. ಅವನ ವಶಿತ್ವ ಗುಣವನ್ನು ಪ್ರಯೋಗ ಮಾಡಿಬಿಡುತ್ತಾನೆ ಇಂದ್ರದೇವ. ಆ ವಶಿತ್ವ ಗುಣಕ್ಕೆ ಒಳಗಾದ ಈ ಅಹಲ್ಯಾದೇವಿ ಸಂಪೂರ್ಣವಾಗಿ ಶರಣಾಗಿ ಬಿಡುತ್ತಾಳೆ. ಏಕೆಂದರೆ ಹಿಂದೆಯೇ ಆತನನ್ನು ವಿವಾಹದ ಮುನ್ನ ಮೋಹಿಸಿರುತ್ತಾಳೆ. ಈ ಕಾರಣದಿಂದಲೇ ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಬಿಡುತ್ತಾಳೆ. ಇತ್ತ ಗೌತಮ ಮಹರ್ಷಿಗಳು ಜಳಕದ ಬಳಿಕ ಗೋದಾವರಿ ನದಿ ತೀರದಿಂದ ಮತ್ತೆ ಆಶ್ರಮಕ್ಕೆ ಬರುತ್ತಾರೆ. ಅವರು ಆಶ್ರಮಕ್ಕೆ ಬರೋ ಸನ್ನಿವೇಶವನ್ನು ನೋಡಿಕೊಂಡು ಮತ್ತೆ ಈತ ಕೋಳಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಆ ಆಶ್ರಮದ ಪಕ್ಕದಲ್ಲಿ ನಿಂತುಕೊಳ್ಳುತ್ತಾನೆ, ಮರದ ಹಿಂಭಾಗದಲ್ಲಿ. ಇತ್ತ ಗೌತಮ ಮಹರ್ಷಿಗಳು ಬಂದು ನೋಡಿದರೆ ಹಾಸಿಗೆಯ ಮೇಲೆ ಮಲಗಿದ್ದಂತಹ ಈ ಅಹಲ್ಯಾಳ ವಸ್ತ್ರಗಳು ಛಿದ್ರವಾಗಿರುವುದು. ಆ ಪರಿಸ್ಥಿತಿಯನ್ನು ನೋಡಿದ ಗೌತಮ ಮಹರ್ಷಿಗಳಿಗೆ ಅರ್ಥವಾಗಿ ಬಿಡುವುದು, ಯಾರೋ ನನ್ನ ಧರ್ಮಪತ್ನಿಯನ್ನು ಹಾಳು ಮಾಡಿ ಹೋಗಿದ್ದಾರೆ ಎಂದು ನಿಜ ಸತ್ಯವೂ ಅರ್ಥವಾಗುವುದು. ಯಾರೀ ಮದಾಂಧ ಈ ರೀತಿ ನನ್ನ ಆಶ್ರಮಕ್ಕೆ ಬಂದು ನನ್ನ ಧರ್ಮಪತ್ನಿಯನ್ನೇ ವಶ ಮಾಡಿಕೊಂಡು ಆಕೆಯ ಶೀಲಭಂಗ ಮಾಡಿರುವುದು ಎಂದು ಕೂಗಾಡುತ್ತಾ ಕಿರುಚಾಡುತ್ತಾ ಬೈದು ಕರೆಯುತ್ತಾರೆ, ಎದುರಿಗೆ ಬಾ ಎಂದು. ಆಗ ನಿಜರೂಪವನ್ನು ತಾಳಿದಂಥ ಇಂದ್ರದೇವ ಮರದ ಹಿಂಬದಿಯಲ್ಲಿ ಅವಿಸಿಕೊಳ್ಳುತ್ತಾನೆ. ದಿವ್ಯದೃಷ್ಟಿಯಲ್ಲಿ ನೋಡುತ್ತಾರೆ ಏನಾಗಿರಬಹುದು ಎಂದು. ಇತ್ತ ಅಹಲ್ಯ ಮಾತೆ ಬಂದು ಕಾಲಿಗೆ ಎರಗುತ್ತಾಳೆ. ಸ್ವಾಮಿ, ನಿಮ್ಮ ರೂಪದಲ್ಲಿ ಆತ ಬಂದ ಇಂದ್ರದೇವ, ಹಾಗಾಗಿ ನಾನು ಗೊತ್ತಿಲ್ಲದೆ ನಾನು ಮನಸೋತು ಶರಣಾಗಿಬಿಟ್ಟೆ ಎಂದು ಸುಳ್ಳನ್ನು ಅಬದ್ಧವನ್ನು ನುಡಿಯುತ್ತಾರೆ ಅಹಲ್ಯಾದೇವಿ. ಆದರೆ ಗುರುವಿಗೆ ಆಗಲಿ ಹಾಗೂ ಮಹರ್ಷಿಗಳಿಗೆ ಆಗಲಿ ತಪಸ್ವಿಗಳಿಗೆ ಆಗಲಿ ದಿವ್ಯ ದೃಷ್ಟಿಯನ್ನು ಬಳಸಿಕೊಂಡು ನೋಡಿದರೆ ಮನುಷ್ಯನ ಆಂತರ್ಯದ ವಿಚಾರಗಳು ಕೂಡ ಅರಿವಿಗೆ ಬರುವುದು. ಯಾವಾಗ ಈ ಸತ್ಯವನ್ನು ದಿವ್ಯ ದೃಷ್ಟಿಯಿಂದ ಆ ಗುರುಗಳು ನೋಡುತ್ತಾರೋ ಅವರಿಗೆ ಅರಿವಾಗುವುದು, ಮನಸ್ಸೊಪ್ಪಿಯೇ ಅವನು ಇಂದ್ರನೆಂದು ಅರಿವಿದ್ದು ಕೂಡ ನಿನ್ನ ಶೀಲವನ್ನು ತ್ಯಾಗ ಮಾಡಿದ್ದೀಯ, ಹಾಗಾಗಿ ನಿನಗೆ ತಕ್ಕ ದಂಡನೆಯನ್ನು ನಾನು ಕೊಡುತ್ತೇನೆ ಅಹಲ್ಯ ಎಂದು ಹೇಳಿ ಪತಿವ್ರತೆ ಆದರೂ ಕೂಡ ನೀನು ಮೋಹದ ಪಾಶದಲ್ಲಿ ಬಿದ್ದೆಯಲ್ಲ, ನನ್ನನ್ನು ಸ್ಮರಿಸಬಹುದಾಗಿತ್ತಲ್ಲ. ಯಾರು ಗುರುವನ್ನು ನೆನೆದು ದೈವವನ್ನು ನೆನೆಯುತ್ತಾರೋ ಸಕಾಲದಲ್ಲಿ ನಾವುಗಳು ಸಹಾಯ ಮಾಡುತ್ತೇವೆ. ಆದರೆ ನೀನು ಮಾಡಿರುವ ತಪ್ಪಿಗಾಗಿ ನಿನಗೆ ಕ್ಷಮೆಯೇ ಇಲ್ಲದಂತೆ ಮಾಡುವೆ ಎಂದು ಹೇಳಿ ನಿನಗೆ ಶಾಪವನ್ನು ಕೊಡುತ್ತೇವೆ, ಇಂದಿನಿಂದ ನೀನು ಕಲ್ಲಾಗಿ ಹೋಗು ಎಂದು ನುಡಿಯುತ್ತಾರೆ. ಆ ಕೊಟ್ಟ ಶಾಪಕ್ಕೆ ಅಹಲ್ಯ ಮಾತೆ ಕಲ್ಲಾಗಿ ಹೋಗುತ್ತಾರೆ. ಆ ನಂತರ ಇತ್ತ ಗುರುವಿನ ಬಳಿ ಕ್ಷಮೆಯನ್ನು ಕೇಳದೆ ಮರದ ಹಿಂದೆ ಅವಸಿಕೊಂಡಿದ್ದಂತಹ ಈ ಇಂದ್ರದೇವ ಎಷ್ಟೇ ಹೃದಯವಂತ ನಾಯಕ ಮನ್ಮೂಲ್ ನಿರ್ದೇಶಕ SP ಸ್ವಾಮಿಯವರಿಗೆ ಜನ್ಮದಿನದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಹಾಗೂ ಅಧಿಕಾರವನ್ನು ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಶುಭ ಕೋರುವವರು ಮನು ಮಾದರಹಳ್ಳಿ. ಕರೆದರೂ ಕೂಡ ಗುರುಗಳ ವಾಕ್ಯಕ್ಕೆ ಕಟ್ಟು ಬೀಳದೆ ಬರದೆ ಅವಿಸಿಕೊಂಡು ಹಿಂದೆಯಿಂದ ನೋಡುತ್ತಿರುತ್ತಾನೆ ಮರದ ಹಿಂಬದಿಯಿಂದ. ಕೊನೆಯದಾಗಿ ನನ್ನ ಕೂಗಿಗೆ ಬರದ ನೀನು ನನ್ನ ಶಾಪಕ್ಕೆ ಇಡೀ ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಶಾಪಕ್ಕೆ ಗುರಿಯಾಗುತ್ತೀಯ. ನಾನು ಎಂದಲ್ಲ, ನನ್ನಂತಹ ಎಲ್ಲ ಗುರುಗಳಿಗೂ ನಾನು ಕೊಡುವಂಥ ವರ ಏನೆಂದರೆ, ಯಾರು ಹರಿನಿಂದಕರ ಗುರು ಕಾಯುವ ಗುರುನಿಂದಕರ ಹರಿಗುರುಗಳಿಬ್ಬರು ಕಾಯರು.
ಎಂದು ನುಡಿಯುತ್ತಾರೆ. ಅಂದರೆ ಹರಿಯನ್ನು ನಿಂದನೆ ಮಾಡಿದರೆ ಗುರುಗಳು ಕ್ಷಮಿಸುತ್ತಾರಂತೆ, ಆದರೆ ಗುರುವನ್ನೇ ನಿಂದನೆ ಮಾಡಿದರೆ ಹರಿ ಹಾಗೂ ಗುರು ಇಬ್ಬರನ್ನು ಕ್ಷಮಿಸುವುದಿಲ್ಲವಂತೆ. ಆ ರೀತಿ ಒಂದು ವರವನ್ನು ಕೊಡುತ್ತಾರೆ ಇಡೀ ಮುಂದಿನ ಪೀಳಿಗೆಗೆ. ಅದೇನೆಂದರೆ ಯಾರೇ ಗುರುಸಮನರು ಮುಂದೆ ಹುಟ್ಟಿದರೂ ಕೂಡ ಯಾರೂ ಅವರಿಗೆ ದ್ರೋಹ ಕೊಡುವಂತಿಲ್ಲ, ಪಾಪ ಮಾಡುವಂತಿಲ್ಲ, ನೋಯಿಸುವಂತಿಲ್ಲ. ಹಾಗಾಗಿ ಇನ್ನು ಮುಂದಿನ ಪೀಳಿಗೆ ಯಾರೇ ತಪ್ಪು ಮಾಡಿದರೂ ಕೂಡ ಆ ಗುರುತತ್ವ ಅವರಿಗೆ ಶಿಕ್ಷೆ ನೀಡುತ್ತದೆ ಎಂದು ವರವನ್ನು ನೀಡುತ್ತಾರೆ. ಆ ಕಾರಣದಿಂದಲೇ ನೋಡಿ, ಇನ್ನೊಂದು ವಿಚಾರವಿದೆ ಇದರಲ್ಲಿ, ಸೂಕ್ಷ್ಮವಾದ ವಿಚಾರ. ಅದೇನೆಂದರೆ ದೇವರು ಕುಪಿತರಾದರೆ ಸಿಗುವುದು ಕೇವಲ ಒಂದೇ ಒಂದು ಪಾಪ. ಅದೇ ಗುರುಗಳು ಕುಪಿತರಾದರೆ ಸಿಗುವುದು ಜೀವನ ಪರ್ಯಂತ ಶಾಪ, ಶಿಕ್ಷೆಗಳು ಜೀವನ ಪರ್ಯಂತವೂ ಲಭಿತವಾಗುವುದು. ಹಾಗಾಗಿ ದೇವರು ಒಂದು ಶಾಪವನ್ನು ಕೊಟ್ಟರೆ ಆ ಶಾಪ ಕೇವಲ ಒಂದು ಬಾರಿ ಅನುಭವಿಸುತ್ತಾರೆ. ಅದೇ ಗುರುಗಳು ಶಾಪ ಕೊಟ್ಟರೆ ಜೀವನದುದ್ದಕ್ಕೂ ಅನುಭವಿಸುತ್ತಾರೆ. ಇದು ಗುರುದೋಷ. ಗುರುದೋಷಕ್ಕಿಂತ ದೊಡ್ಡ ದೋಷ ಈ ಜಗತ್ತಿನಲ್ಲೇ ಇಲ್ಲ. ಯಾಕೆ ಅಂದರೆ ಇದು ಆರಂಭವಾಗಿದ್ದೇ ಈ ಗೌತಮ ಮಹರ್ಷಿಗಳಿಂದ. ಈ ಗೌತಮ ಮಹರ್ಷಿಗಳು ಹೇಳುತ್ತಾರೆ, ಇಡೀ ವಿಶ್ವದಲ್ಲಿ ಯಾವುದೇ ಮೂಲೆಯಲ್ಲಿ ಇಂದ್ರ ನೀನು ಅಡಗಿರು, ನನ್ನ ಶಾಪ ನಿನಗೆ ತಟ್ಟುತ್ತದೆ. ಯಾವ ಜನನಾಂಗವನ್ನು ಬಳಸಿಕೊಂಡು ನನ್ನ ಧರ್ಮಪತ್ನಿಯನ್ನು, ಪತಿವ್ರತೆಯಾದ ನನ್ನ ಧರ್ಮಪತ್ನಿಯನ್ನು ವಶ ಮಾಡಿಕೊಂಡು ನೀನು ಬಳಸಿಕೊಂಡು ಅಪವಿತ್ರ ಮಾಡಿರುವೆಯೋ ಅದೇ ಜನನಾಂಗಗಳು ನಿನ್ನ ದೇಹದಲ್ಲಿ ಸಾವಿರಾರು ಜನನಾಂಗವಾಗಲಿ ಎಂದು ಶಾಪವನ್ನು ಕೊಡುತ್ತಾರೆ. ಇದು ಮೊದಲನೆಯ ಶಾಪ. ಇನ್ನು ಎರಡನೆಯ ಶಾಪ ಏನೆಂದರೆ ಆ ಎಲ್ಲ ಜನನಾಂಗಗಳಲ್ಲೂ ಕೂಡ ಕಿವ್ವು ರಕ್ತ ಹರಿಯಲಿ ಎಂದು. ಇನ್ನು ಮೂರನೆಯ ಶಾಪವೇನೆಂದರೆ ಮುಂದಿನ ಪೀಳಿಗೆ ಕಲಿಯುಗದ ಕಾಲದಲ್ಲಿ ಈ ಇಂದ್ರನು ಒಂಟಿ ಕಾಲಿನಲ್ಲಿ ನಿಲ್ಲಬೇಕು, ಯಾವಾಗಲೂ ಕೂಡ ತಪಸ್ಸನ್ನು ಮಾಡುವಾಗ ಅಂದು. ಅದೇ ಕಾರಣಕ್ಕೆ ನೋಡಿ ಇವತ್ತು ಕೋಳಿಗಳು ಹೆಚ್ಚು ಒಂಟಿ ಕಾಲಿನಲ್ಲಿ ಇರುಳಲ್ಲಿ ನಿಲ್ಲುತ್ತದೆ. ಹಾಗೂ ಇನ್ನೂ ಒಂದು ಶಾಪವನ್ನು ಕೊಡುತ್ತಾರೆ, ಅದೇನೆಂದರೆ ಯಾರಿಗೂ ಮುಖವನ್ನು ತೋರಿಸಿದಂತಾಗಲಿ ನಿನ್ನ ಮುಖ ಎಂದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಂದ್ರನು ಯಾರಿಗೂ ಮುಖವನ್ನು ತೋರಿಸಿದಂತಾಗಿ ಬಿಡುತ್ತದೆ. ಇನ್ನೂ ಮುಂದುವರಿದು ಈ ಮುನಿವರಿಯರು ಇನ್ನೊಂದು ಶಾಪವನ್ನು ಕೊಡುತ್ತಾರೆ. ಕಲಿಯುಗದಲ್ಲಿ ಮುಂದೆ ಭಕ್ತರೆನ್ನಿಸಿಕೊಳ್ಳುವರು ಕೂಡ ಮಾಂಸಾಹಾರವನ್ನು ಭಕ್ಷಿಸಿ ಕೋಳಿಯ ರೂಪದಲ್ಲಿರುವ ನಿನ್ನನ್ನು ತಿನ್ನಲಿ ಎಂದು. ನೋಡಿ, ಈ ಕಾರಣಕ್ಕಾಗಿಯೇ ಭೂಲೋಕದಲ್ಲಿ ಇಂದಿಗೂ ಕೂಡ ದೇವರ ಮುಂದೆ ಬಲಿಯನ್ನು ಕೊಟ್ಟು ದೇವರಿಗೆ ಅರ್ಪಿಸಿ ಆನಂತರ ಅದನ್ನು ಪ್ರಸಾದವಾಗಿ ಭಕ್ತರು ಸ್ವೀಕರಿಸುತ್ತಾ ಬಂದಿದ್ದಾರೆ. ಇದನ್ನು ಏತಕ್ಕೋಸ್ಕರ ಮಾಡಬೇಕೆಂಬುದು ಯಾರಿಗೂ ಗೊತ್ತಿಲ್ಲ. ಇದು ಪುಣ್ಯದ ಕಾರ್ಯ ಆಗುತ್ತದೆ ಎಂದು ನುಡಿಯುತ್ತಾರೆ ಆ ಮಹರ್ಷಿಗಳು. ಹಾಗಾಗಿಯೇ ಇಂದಿಗೂ ಕೂಡ ತಾರತಮ್ಯವಿಲ್ಲ. ಆ ವರದಾಂಜನೇಯ ಸ್ವಾಮಿಯವರ ಕ್ಷೇತ್ರವಾದಂತಹ ಕೆಂಗಲ್ಲು ಹನುಮಂತರಾಯ ಸ್ವಾಮಿ ಕ್ಷೇತ್ರವಿರಬಹುದು, ಮುತ್ತೆತ್ತರಾಯ ಕ್ಷೇತ್ರ ಇರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಬಲಿಯನ್ನು ಕೊಡುತ್ತಾರೆ ಈಗಲೂ ಕೂಡ. ಅದನ್ನು ಹಸುಗಳು ಕೂಡ ಸ್ವೀಕರಿಸುವುದು ಪುಣ್ಯದ ಕಾರ್ಯವೆಂದು. ಯಾಕೆಂದರೆ ಅಂದು ಗುರುಗಳು ನೀಡಿದ ಶಾಪವದು. ಯಾವಾಗೆಲ್ಲ ಅದನ್ನು ಭಕ್ತರು ಸ್ವೀಕರಿಸುತ್ತಾರೋ ತಲೆಯನ್ನು ಕತ್ತರಿಸಿ ಆಗೆಲ್ಲ ಇಂದ್ರನಿಗೆ ನೋವಾಗುತ್ತದೆ ಎಂದು ಆಗಲೇ ಶಾಪವನ್ನು ನೀಡಿದ್ದಾರೆ. ಆ ಕಾರಣಕ್ಕೆ ಇಂದಿಗೂ ಕೂಡ ಆ ಆಚರಣೆಗಳು ನಡೆದುಕೊಂಡು ಬಂದಿರುವುದು. ಇನ್ನೂ ಮುಂದುವರೆದು ಈ ಗುರುಗಳು ಶಾಪವನ್ನು ಕೊಡುತ್ತಾರೆ, ಇನ್ನು ಮುಂದೆ ನೀನು ದೇವಲೋಕವನ್ನು ತ್ಯಜಿಸಬೇಕಾಗುವುದು ಎಂದು. ಅಂದಿನಿಂದ ಇಂದ್ರದೇವ ದೇವಲೋಕವನ್ನು ತ್ಯಜಿಸಿಬಿಡುತ್ತಾನೆ. ಹಾಗಾಗೂ ಈ ಭೂಲೋಕದಲ್ಲಿ ನೆಲೆಸುತ್ತಾನೆ ಇಂದ್ರದೇವ ಕೋಳಿಯ ರೂಪದಲ್ಲಿ. ನೋಡಿ, ಹೀಗೆ ಹೇಳುತ್ತಾ ಹೋದರೆ ಗುರುವಿನ ಶಾಪಕ್ಕೆ ಅಂತ್ಯವೇ ಇಲ್ಲ. ಇದು ಕೆಲವೊಂದು ಮಾತ್ರ ನಾವೇ ಹೇಳಿರುವಂಥದ್ದು. ನೋಡಿ, ಇದೇ ಕಾರಣಕ್ಕಾಗಿ ಇಂದ್ರದೇವ ಪರಮೇಶ್ವರನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ. ಒಂಟಿ ಕಾಲಿನಲ್ಲಿ ಕೋಳಿಯ ರೂಪದಲ್ಲಿ ನಿಂತು ತಪಸ್ಸನ್ನು ಮಾಡುತ್ತಾನೆ. ಕೂರಲು ಆಗುವುದಿಲ್ಲ, ನಿಲ್ಲಲು ಆಗುವುದಿಲ್ಲ, ಮಲಗಲು ಆಗುವುದಿಲ್ಲ ಅವನಿಗೆ. ಅಷ್ಟೊಂದು ಅವನಿಗೆ ನೋವಾಗುವುದು. ಆ ಕಾರಣಕ್ಕೆ ಒಂಟಿ ಕಾಲಿನಲ್ಲಿ ನಿಲ್ಲುತ್ತಾನೆ ಆತ. ಕೊನೆಯದಾಗಿ 1000 ವರ್ಷ ತಪಸ್ಸನ್ನು ಮಾಡುತ್ತಾನೆ ಇಂದ್ರದೇವ. ಆ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರ ಸ್ವಾಮಿಯವರು ಪ್ರತ್ಯಕ್ಷರಾಗುತ್ತಾರೆ. ಆಗ ಹೇಳುತ್ತಾರೆ, ನಿನಗೇನು ಬರಬೇಕು ಕೇಳಿಕೋ ಇಂದ್ರ ಎಂದಾಗ ಆ ಪರಮೇಶ್ವರ ಸ್ವಾಮಿಯವರು, ನೀನು ಯಾವುದೇ ವರವನ್ನು ಕೇಳಿದರೂ ನಾವು ಕೊಡುತ್ತೇವೆ, ಈಗ ಹೇಳು ಎಂದಾಗ ಇಂದ್ರದೇವ ಹೇಳುತ್ತಾರೆ, ಸ್ವಾಮಿ, ಗುರುವಿನ ಶಾಪಕ್ಕೆ ನಾನು ಗುರಿಯಾಗಿರುವೆ, ದಯವಿಟ್ಟು ನನಗೆ ದಾರಿ ತೋರಿಸಿ, ಇದು ಪಾಪ ಪ್ರಾಯಶ್ಚಿತ್ತವನ್ನು ಮಾಡಿಕೊಡಿ ನನಗೆ ಎಂದು ಕಣ್ಣೀರಿಡುತ್ತಾ ಬೇಡಿಕೊಳ್ಳುತ್ತಾನೆ. ಆಗ ಶಿವ ಹೇಳುತ್ತಾರೆ, ನೋಡಿ,
ಹರಿನಿಂದಕರ ಗುರು ಕಾಯುವ, ಗುರುನಿಂದಕರ ಹರಿಗುರುಗಳಿಬ್ಬರು ಕಾಯರು. ಹಾಗಿರುವುದರಿಂದ ನಾನಲ್ಲ, ದೇವಾನುದೇವತೆಗಳು ಯಾರೂ ನಿನಗೆ ಸಹಾಯವನ್ನು ಮಾಡುವುದಿಲ್ಲ, ಏಕೆಂದರೆ ನಾವೆಲ್ಲರೂ ಈ ಗುರುವಿನ ಸೃಷ್ಟಿ ಎನ್ನುತ್ತಾರೆ. ನೋಡಿ, ಕೃಷ್ಣನನ್ನು ತಯಾರು ಮಾಡುವುದು ಕೂಡ ಒಬ್ಬ ಗುರುಗಳೇ, ಸಾಂದೀಪನಿ ಋಷಿಗಳು. ರಾಮರನ್ನು ತಯಾರು ಮಾಡುವುದು ಕೂಡ ಒಬ್ಬ ಗುರುಗಳೇ, ವಿಶ್ವಾಮಿತ್ರ ಮಹರ್ಷಿಗಳು. ಹೀಗೆ ಗುರುಗಳು ಬಯಸಿದಾಗಲೇ ಅಷ್ಟೇ ಆ ದೈವ ಸ್ವರೂಪಿಯಾಗುವುದು ಮಾನವರು, ಹಾಗಾಗಿ ದೇವರಾಗುವುದು. ಹಾಗಿರುವಾಗ ಯಾವುದೇ ದೈವವು ಆ ಗುರುವನ್ನು ಎದುರುಹಾಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಹೇಳಿ ಈ ಪರಮೇಶ್ವರ ಸ್ವಾಮಿಯವರು ಮಾಯವಾಗಿ ಅದೃಶ್ಯರಾಗಿ ಬಿಡುತ್ತಾರೆ. ಕೊನೆಯದಾಗಿ ಈ ಇಂದ್ರದೇವ ಮತ್ತೆ ಮರಳಿ ಬಂದು ಗುರುವಿನ ಬಳಿ ಶರಣಾಗುತ್ತಾನೆ. ನೀನು ಗುರುವಿನ ಬಳಿ ಶರಣಾಗು ಎಂದು ಶಿವ ನುಡಿದ ಕಾರಣದಿಂದಾಗಿ ಮತ್ತೆ ಮರಳಿ ಬಂದು ಗುರುವಿಗೆ ಶರಣಾಗಿ ಕ್ಷಮಾಪಣೆಯನ್ನು ಕೇಳುತ್ತಾನೆ. ಆಗ ಸಹೃದಯಾದ ಗುರುಗಳು ಅವನಿಗೆ ಮತ್ತೆ ತೆಗೆದುಕೊಂಡ ಶಾಪಗಳನ್ನು ನಾವು ವಿಮೋಚನೆ ಮಾಡಲು ಸಾಧ್ಯವಿಲ್ಲ, ಆದರೆ ನಿನಗೆ ಅದರ ಬದಲಾಗಿ ಒಂದು ವರವನ್ನು ಕೊಡು. ನಿಮ್ಮ ಹುಟ್ಟುಹಬ್ಬ, ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267 ಕೊಡುತ್ತೇವೆ ಎಂದು ಹೇಳಿ, ಯಾವ ನಿನ್ನ ದೇಹದಲ್ಲಿ 1000 ಜನನಾಂಗಗಳು ಸೃಷ್ಟಿಯಾಗಿರುವುದೋ ಆ 1000 ಜನನಾಂಗಗಳೆಲ್ಲ 1000 ಕಣ್ಣಾಗಲಿ ಎಂದು ವರವನ್ನು ಕೊಡುತ್ತಾರೆ. ಎಂಥ ಅದ್ಭುತವಾದ ಬುದ್ಧಿಶಕ್ತಿ ನೋಡಿ ಆ ಗುರುಗಳಿಗೆ. ಅದೇ ಕಾರಣಕ್ಕೆ ಈ ಇಂದ್ರದೇವನಿಗೆ ಮೈಯೆಲ್ಲ ಕಣ್ಣಾಗಿರುವುದು. ಆಗ ಒಂದು ಮಾತನ್ನು ಹೇಳುತ್ತಾರೆ, ಇನ್ನು ಮುಂದೆ ನೀನು ಅಷ್ಟದಿಕ್ಪಾಲಕರಲ್ಲಿ ನೀನು ಒಬ್ಬನಾಗಿ ವಿಶ್ವವನ್ನು ಎಲ್ಲ 1000 ಕಣ್ಣುಗಳಿಂದ ನೋಡು, ಶತ್ರುಗಳನ್ನು, ರಾಕ್ಷಸರನ್ನು, ಅಸುರರನ್ನು ಸಂಹರಿಸು, ಹಾಗೂ ದೇವತೆಗಳನ್ನು ರಕ್ಷಣೆ ಮಾಡು ಎಂದು ಆಶೀರ್ವದಿಸುತ್ತಾರೆ. ನೋಡಿ, ಇದೇ ಕಾರಣಕ್ಕೆ ಇವತ್ತಿಗೂ ಕೂಡ ಇಂದ್ರದೇವ ಎಲ್ಲರನ್ನೂ ಕೂಡ ಅಷ್ಟದಿಕ್ಪಾಲಕರನ್ನು ಕೂಡ ನೋಡಿಕೊಳ್ಳುತ್ತಿರುವುದು, ಭೂಲೋಕವನ್ನು ನೋಡಿಕೊಳ್ಳುತ್ತಿರುವುದು ಗುರು ಕೊಟ್ಟ ಆ ವರದಿಂದ. ಅದೇ ಕಾರಣದಿಂದಲೇ ಇಂದಿಗೂ ಕೂಡ ಇಂದ್ರದೇವ ಗುರುವಿಗೆ ನಮಸ್ಕರಿಸಿ ಆರಾಧಿಸುತ್ತಿರುವುದು. ಹಾಗಾಗಿ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳಿ ಆರಾಧನೆಯನ್ನು ಮಾಡುತ್ತಾ ಬಂದಿದ್ದಾನೆ ಇಂದ್ರದೇವ. ಕೊನೆಯದಾಗಿ ಇತ್ತ ಅಹಲ್ಯಾದೇವಿಗೆ ಕಲ್ಲಿನ ರೂಪ ಸಿಕ್ಕಿದಾಗ ಒಂದು ವಿಚಾರವಾಗುವುದು, ಕಲ್ಲಿನ ರೂಪದಲ್ಲೇ ತಪಸ್ಸನ್ನು ಮಾಡುತ್ತಾರೆ ಈ ಅಹಲ್ಯಾದೇವಿ. 1000 ವರ್ಷ ಯಾವ ರೀತಿ ಇಂದ್ರದೇವ ತಪಸ್ಸನ್ನು ಮಾಡುತ್ತಾನೋ ಅದೇ ರೀತಿ ಈ ಅಹಲ್ಯಾದೇವಿ ಕೂಡ 1000 ವರ್ಷ ತಪಸ್ಸನ್ನು ಮಾಡುತ್ತಾರೆ. ಆ ನಂತರ ಇದೇ ಗುರುಗಳು ಪ್ರತ್ಯಕ್ಷ ಆಗುತ್ತಾರೆ, ಬಂದು ಕೇಳುತ್ತಾರೆ ಏನು ಹೇಳು ಎಂದು. ಆಗ ಧ್ವನಿ ಮಾತ್ರ ಬರುವುದು ಆ ಕಲ್ಲಿಂದ, ಸ್ವಾಮಿ ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುವುದು 1000 ವರ್ಷಗಳ ನಂತರ. ಆ ನಂತರ ಈ ಗುರುಗಳು ಸಹೃದಯಗಳಾದ್ದರಿಂದ ಆ ಪಾಪ ಪ್ರಾಯಶ್ಚಿತ್ತವನ್ನು ನಾನು ಮಾಡುವುದಿಲ್ಲ, ಏಕೆಂದರೆ ಇದನ್ನು ಮುಂದೆ ಬರುವಂತಹ ತ್ರೇತಾಯುಗದಲ್ಲಿ ಶ್ರೀರಾಮರು ಭೂಲೋಕಕ್ಕೆ ಬರುತ್ತಾರೆ, ನಾರಾಯಣ ಸ್ವಾಮಿಯವರು ಶ್ರೀರಾಮ ಸ್ವಾಮಿಯವರಾಗಿ ಬರುತ್ತಾರೆ. ಆ ಸಂದರ್ಭದಲ್ಲಿ ಅವರ ಪಾದಸ್ಪರ್ಶದಿಂದ ನಿನಗೆ ಶಾಪ ವಿಮೋಚನೆಯಾಗಲಿ ಎಂದು ಆಶೀರ್ವಾದವನ್ನು ಮಾಡಿ ತೆರಳುತ್ತಾರೆ. ಅದಾದ ಬಳಿಕ ತ್ರೇತಾಯುಗದಲ್ಲಿ ರಾಮಾಯಣದ ಕಾಲದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಹಾಗೂ ಶ್ರೀರಾಮ ಸ್ವಾಮಿಯವರು ಕಾಲನಿಮಿತ್ತವಾಗಿ ಅಲ್ಲಿಗೆ ಬಂದಾಗ, ಶ್ರೀರಾಮ ಈ ಕಲ್ಲಿಗೆ ಪಾದಸ್ಪರ್ಶ ಮಾಡು, ಏಕೆಂದರೆ ಹಲವು ವರ್ಷ 1000 ವರ್ಷಗಳಿಂದ ತಪಗೈಯುತ್ತಿರುವ ಅಹಲ್ಯಾಗೆ ವಿಮುಕ್ತಳನ್ನು ಕೊಡು, ಶಾಪ ವಿಮೋಚನೆಯನ್ನು ಕೊಡು ಎಂದಾಗ, ನಾನು ಸ್ತ್ರೀ ಉಪಾಸಕ, ನಾನು ಕಾಲನ್ನು ಸ್ಪರ್ಶ ಮಾಡುವುದಿಲ್ಲ ಗುರುಗಳೇ ಎಂದಾಗ, ನನ್ನ ಮಾತನ್ನು ನೀನು ಕೇಳಲೇಬೇಕು, ಗುರು ಹೇಳಿದರೆ ಆ ಮಾತಿಗೆ ಒಂದು ಅರ್ಥ ಇರುವುದು, ಹೇಳಿದಂತೆ ಮಾಡು ರಾಮ ಎಂದಾಗ ಪಾದಸ್ಪರ್ಶವನ್ನು ಕೈ ಮುಗಿದು ಯತೃ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತೃ ದೇವತಾ ಎಂಬ ತತ್ವವನ್ನು ಎದೆಯಲ್ಲಿಟ್ಟುಕೊಂಡು ರಾಮರಾಜ್ಯವನ್ನು ನಾನು ಸೃಷ್ಟಿ ಮಾಡಿದ್ದೇನೆ, ಹಾಗಾಗಿ ಆ ಮಾತೃಭಕ್ತಿಯಿಂದಲೇ ನಾನು ಪಾದವನ್ನು ಸ್ಪರ್ಶ ಮಾಡುತ್ತೇನೆ ಎಂದು ತಮ್ಮ ಬಲಗಾಲನ್ನೆತ್ತಿ ಅದರ ಮೇಲೆ ಇಟ್ಟಾಗ ಆ ಅಹಲ್ಯಾದೇವಿಗೆ ಶಾಪ ವಿಮೋಚನೆಯಾಗಿ ಮತ್ತೆ ಸುಂದರವಾದ ಸ್ಫುರದ್ರೂಪ ಕರುಣಿಸುತ್ತಾರೆ.
ಆ ಶ್ರೀರಾಮಸ್ವಾಮಿಯವರು. ಆ ಬಳಿಕ ಈ ಅಹಲ್ಯಾದೇವಿ ಸ್ವರ್ಗಸ್ಥಳಾಗುತ್ತಾಳೆ, ಸ್ವರ್ಗ ಪ್ರಾಪ್ತಿಯಾಗುವುದು ಗುರುಗಳ ಆಶೀರ್ವಾದದಿಂದ. ನೋಡಿ, ಅಂದಿನಿಂದ ಇಂದಿನವರೆಗೂ ಕೂಡ ಗುರುಗಳ ಕೊಟ್ಟ ಶಾಪ ನೆರವೇರುತ್ತಿರುವುದು. ಭಕ್ತರೇ ದೇವರ ಹೆಸರಿನಲ್ಲಿ ಕೋಳಿಯನ್ನು ಬಲಿ ಕೊಟ್ಟು ಆ ದೇವರಿಗೆ ಸಮರ್ಪಿಸುತ್ತಿರುವರು. ಈಗ ಅಹಲ್ಯ ಮಾತೆ ಆರತಿ ಉಕ್ಕಡದ ಮಾರಮ್ಮಳಾಗಿ ನೆಲೆಸಿದ್ದಾಳೆ. ಅದೇ ಕಾರಣಕ್ಕಾಗಿಯೇ ಇಂದಿಗೂ ಕೂಡ ಆರತಿ ಉಕ್ಕಡದಲ್ಲಿ ಅಹಲ್ಯ ತಾಯಿಗೆ ಈ ಕೋಳಿಯನ್ನು ಬಲಿಯನ್ನು ಕೊಡುತ್ತಿರುವುದು. ನೋಡಿ, ಕ್ಷೇತ್ರ ದರ್ಶನ ಮಾಡಿ ಬಂದಿದ್ದೀರಾ ನೀವೆಲ್ಲ, ಆದರೆ ಆ ಕ್ಷೇತ್ರದ ಮಹತ್ವ ಗೊತ್ತಿಲ್ಲ. ಯಾಕಂದರೆ ಈ ಪೌರಾಣಿಕ ಹಾಗೂ ಐತಿಹಾಸಿಕ ಮಹತ್ವಗಳು ತಿಳಿದುಕೊಂಡಾಗಷ್ಟೇ ಆ ಆಚರಣೆಗೊಂದು ಅರ್ಥವಿರುವುದು ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ನಾವು ಮುಗಿಸುತ್ತಿದ್ದೇವೆ. ತಾವೆಲ್ಲರೂ ಈ ಅಹಲ್ಯ ಮಾತೆಯ ಚರಿತ್ರೆಯನ್ನು ಕೇಳಿರುವ ಭಕ್ತ ಮಹಾಶಯಗಳಿಗೆ ಪುಣ್ಯವು ಲಭಿಸುವುದು ಎಂದು ಹೇಳುತ್ತಾ, ತಾವೆಲ್ಲರೂ ಈ ಮಾತೆಗೆ, ಅವರ ಗುಣಕ್ಕೆ, ಅವರ ತಪಸ್ಸಿಗೆ ತಾವೆಲ್ಲರೂ ಆದ್ಯತೆಯನ್ನು ಕೊಡಬೇಕು ಹಾಗೂ ಆಕೆಯ ಗುಣವನ್ನು ಮೈಗೂಡಿಸಿಕೊಳ್ಳಿ. ಆ ಗುಣವೇ ತಪಸ್ವಿಯ ಗುಣ. ಯಾವ ರೀತಿ ತಾಳ್ಮೆ ಹಾಗೂ ಭಕ್ತಿಗಳಿಂದ ಅಹಲ್ಯ ಮಾತೆ ದೇವತೆಯಾದಳು, ಅದೇ ರೀತಿ ಮಾನವರು ಕೂಡ ಅವರಲ್ಲಿ ಎಷ್ಟೇ ಕೊಂಕುಗಳಿದ್ದರೂ, ದೋಷಗಳಿದ್ದರೂ, ಅವರಲ್ಲಿ ಎಷ್ಟೇ ತಪ್ಪುಗಳಿದ್ದರೂ ಕೂಡ ಕರುಣಾಮಯಿ ಗುರುವು ಕ್ಷಮಿಸಿ ನಿಮ್ಮನ್ನು ಉದ್ಧರಿಸಿ ದೇವರನ್ನಾಗಿ ಮಾಡುತ್ತಾರೆ ಎಂಬುದಕ್ಕೆ ಈ ಅಹಲ್ಯ ಮಾತೆಯ ಪ್ರತ್ಯಕ್ಷ ಸಾಕ್ಷಿ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಅನ್ಯತಾಂ ಶರಣಂ ನಾಸ್ತಿ. ಸಮಸ್ತಲೋಕೋ ಸನ್ಮಂಗಳಾನಿ ಭವಂತು. ಲೋಕೋ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ. ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್. 21ನೇ ಶತಮಾನದಲ್ಲಿ ಎಲ್ಲವೂ ವೇಗ. ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ. ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರಿಂದ ನಮ್ಮಲ್ಲಿದೆ. ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ. ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು. CCTVಯನ್ನು ಅಳವಡಿಸಲಾಗಿದೆ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸುತ್ತಿದ್ದೀರಲ್ವಾ? ತಡೆ ಯಾಕೆ? ಬನ್ನಿ, ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಪ್ರೀ ಸ್ಕೂಲ್ ಡೇ ಕೇರ್. ಅದೆಲ್ಲಿದೆ ಅಂತೀರಾ? ಇಲ್ಲೇ ಮಂಡ್ಯದ ಅಶೋಕನಗರದ 1ನೇ ಕ್ರಾಸ್ನಲ್ಲೇ ಇದೆ, ಮಲ್ನಾಡ್ ಹೋಟೆಲ್ ಪಕ್ಕ. ಸಂಪರ್ಕಿಸಿ. ನಮ್ಮ ಮೊಬೈಲ್ ನಂಬರ್ 9035275999.